ಗ್ರಾಸರಿಗೆ ಎಷ್ಟಾಯಿತು, ಪೇರೆಂಟ್ಸ್ಗೆ ಎಷ್ಟಾಯಿತು, ಹೆಲ್ತ್ಗೆ ಎಷ್ಟು ಖರ್ಚಾಯಿತು, ಬ್ಯೂಟಿಗೆ ಮೇ ಬಿ ಸಲೂನ್, ಬ್ಯೂಟಿ ಪಾರ್ಲರ್ ಯಾವುದಕ್ಕೆ ಆಗ್ಬೋದು, ರೆಂಟ್ಗೆ ಎಷ್ಟು ಕಟ್ಟೋದು. ಈಗ ನಾನು ನಿಮ್ಮನ್ನು ಕೇಳ್ತೇನೆ, ಫಿನಾನ್ಷಿಯಲ್ ರಿಪೋರ್ಟ್ ಎಲ್ಲಿ ನಿಮ್ಮದು? ಆ ಫೈನಾನ್ಷಿಯಲ್ ರಿಪೋರ್ಟ್ ಈ ಒಂದು ಮನಿ ಈಸ್ ಹ್ಯಾಪಿನೆಸ್ ಆ್ಯಪಲ್ಲಿ ನಮಗೆಲ್ರಿಗೂ ಸಿಗುತ್ತೆ. ಇದು ತುಂಬ ಅದ್ಭುತವಾದ ಆ್ಯಪು. ಈ ಆ್ಯಪನ್ನು ಯಾರು ಬಳಸ್ತಾರೋ, ಯಾರು ಸರಿಯಾಗಿ ಬಳಸ್ತಾರೋ ಅಂಥವ್ರಿಗೆಲ್ಲ ಡೆಫಿನೆಟ್ ಆಗಿ ಹಣ ಬರೋದು ಅಂತಂತಲ್ಲ, ಖಂಡಿತವಾಗಿಯೂ ಅವರ ಜೀವನದಲ್ಲಿ ರಿಚ್ ಆಗೋ ಒಂದು ಮಾರ್ಗವನ್ನು ಕಂಡುಕೊಳ್ತಾರೆ. ನಾವು ದೇವರನ್ನು ಲೆಕ್ಕಕ್ಕಿಟ್ಟರೆ ಆ ದೇವರು ನಮ್ಮನ್ನು ಲೆಕ್ಕಕ್ಕಿಡ್ತಾರೆ. ನಾವು ಲಕ್ಷ್ಮಿಯನ್ನು, ದುಡ್ಡನ್ನು, ಹಣವನ್ನು ಲೆಕ್ಕಕ್ಕಿಟ್ಟರೆ ಆ ಲಕ್ಷ್ಮಿಯು, ಹಣವು, ದುಡ್ಡು ನಮ್ಮನ್ನು ಲೆಕ್ಕಕ್ಕಿಡ್ತಾಳೆ. ನೋಡಿ, ಒಂದು ಸಲ ಒಂದು ಶ್ರೀಮಂತ ವ್ಯಕ್ತಿ ನನ್ನ ಹತ್ರ ಮಾತಾಡ್ತಿದ್ದಾಗ ಹೇಳಿದ್ರು, ದುಡ್ಡನ್ನು ನಾವು ಸಮುದ್ರದಲ್ಲಿ, ನೀರಲ್ಲಿ ಎಸ್ದು ಪರವಾಗಿಲ್ಲ, ಎಸ್ದು ಆದರೆ ಎಸೆಯೋದಕ್ಕಿಂತ ಮುಂಚಿತವಾಗಿ ಎಷ್ಟು ದುಡ್ಡನ್ನು ಆ ಸಮುದ್ರದ ನೀರಿನಲ್ಲಿ ಎಸೆದವು ಅನ್ನೋ ಲೆಕ್ಕವನ್ನು ಮರೆಯದೆ ಬರೆದಿಟ್ಕೋಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಬೇಕಾದ್ರೆ ದುಡ್ಡನ್ನು ಬೆಂಕಿಯಲ್ಲಿ ಸುಟ್ಟಾಕ್ಬಿಡ್ಬೋದಂತೆ, ಬಟ್ ಬೆಂಕಿಯಲ್ಲಿ ಸುಡೋದಕ್ಕಿಂತ ಮುಂಚಿತವಾಗಿ ಎಷ್ಟು ದುಡ್ಡನ್ನು ಬೆಂಕಿಯಲ್ಲಿ ಸುಟ್ಟವು ಅನ್ನೋ ಲೆಕ್ಕವನ್ನು ಮಾತ್ರ ಬರ್ಕೊಳ್ದೆ ಸುಡಬಾರ್ದು ಅಂತ ಹೇಳ್ತಾರೆ. ಎಷ್ಟು ಸೂಕ್ಷ್ಮವಾಗಿದೆ ಗೊತ್ತಾ ಈ ಮಾತುಗಳು. ಲೆಕ್ಕ ಅಂತ ಯಾರ ಜೀವನದಲ್ಲಿ ಇರೋದಿಲ್ವೋ ಅವರು ಎಲ್ಲರ ಜೀವನಗಳು ಸಾಲಕ್ಕೆ ಹೋಗಿರ್ತವೆ, ಕಷ್ಟಗಳಿಗೆ ಹೋಗಿರ್ತವೆ. ಈ ಲಕ್ಷ್ಮಿ ಅನ್ನೋ ಅಂಥವಳು ಅಂಥವರ ಬದುಕಿಗೆ ಬರೋದೇ ಇಲ್ಲ. ಒಂದು ಸಲ ನಾನು ಒಂದು ಮಾರ್ವಾಡಿನ ಕೇಳಿದೆ, ಸರ್ ಪ್ರತಿದಿನ ಲೆಕ್ಕ ಬರೀತೀರಾ ನೀವು ಅಂತಂತೇಳಿ. ಅದಕ್ಕೆ ಅವರು ಹೇಳ್ತಾರೆ, ಮಾರ್ವಾಡಿ ನನಗೆ ಹೇಳಿದ್ದೀನೋ ಜ್ಞಾಪಕ ಇದೆ, ಸರ್ ಪ್ರತಿದಿನ ನೀವು ಊಟ ಮಾಡ್ತೀರಾ? ಸರ್ ಪ್ರತಿದಿನ ನೀವು ಮಲಗ್ತೀರಾ, ನಿದ್ದೆ ಮಾಡ್ತೀರಾ? ಸರ್ ಪ್ರತಿ ಸಮಯ ನೀವು ದಿನದಲ್ಲಿ ಎಷ್ಟು ಸಲ ಸರ್ ನೀರು ಕುಡಿತೀರಾ? ಪ್ರತಿದಿನ ನೀವು ಬಾತ್ರೂಮ್ಗೆ ಹೋಗ್ತೀರಾ ಸರ್? ಹಾಗಾದರೆ ಪ್ರತಿದಿನ ಲೆಕ್ಕ ಬರೀಬೇಕಲ್ವ ಸರ್? ನಿಜವಾಗ್ಲೂ ನನಗೆ ತುಂಬ ಶಾಕ್ ಆಗಿಬಿಡ್ತು ಅವ್ರು ಹೇಳಿದ್ದನ್ನು ಕೇಳಿ. ನಾವುಗಳು ಮಾರ್ವಾಡಿಗಳು ಅಲ್ಲದೇ ಇರೋ ಕುಟುಂಬಗಳನ್ನು ನೀವು ಗಮನಿಸಿದ್ರೆ ಸಾಮಾನ್ಯವಾಗಿ ಈ ಲೆಕ್ಕ ಅನ್ನುವಂಥದ್ದು ನಮಗೆ ಕಬ್ಬಿಣದ ಕಡಲೆ ಆಗಿರುತ್ತೆ. ಎಷ್ಟೋ ಜನಕ್ಕೆ ಲೆಕ್ಕ ಬರೆಯೋದಂತಂದ್ರೇ ಅಸಡ್ಡೆ ಆಗೋದೇ ಇಲ್ಲ ನಮಗೆ. ಇಟ್ ಈಸ್ ನಾಟ್ ಪಾರ್ಟ್ ಆಫ್ ಅವರ್ ಹಾಬಿ ಆರ್ ಪಾರ್ಟ್ ಆಫ್ ಅವರ್ ಲೈಫ್. ಇಟ್ ಈಸ್ ಸಮಥಿಂಗ್ ವೆರಿ ನ್ಯೂ ಅಂತ ನಮಗನ್ಸುತ್ತೆ. ಬಟ್ ಶ್ರೀಮಂತ ಫ್ಯಾಮಿಲಿಗಳು, ಈ ಶ್ರೀಮಂತ ವ್ಯಕ್ತಿಗಳ ಬದುಕಿನಲ್ಲಿ ನೀವು ನೋಡಿದ್ರೆ ಇಟ್ ಈಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಲೈಫ್. ಇದು ಹೇಗೆ ನಾವು ಊಟ ಮಾಡ್ತೇವೋ, ಮಲಗ್ತೇವೋ, ನಿದ್ದೆ ಮಾಡ್ತೇವೋ, ವಾಶ್ರೂಮ್ಗೆ ಹೋಗ್ತೇವೋ, ಅಥವಾ ಹೇಗೆ ನಾವು ಉಸಿರಾಡ್ತೇವೋ ಅದಕ್ಕೆ ಸಮ. ಇಟ್ ಈಸ್ ನೋ ಡಿಫ್ರೆಂಟ್ ಎಟ್ ಆಲ್. ಈ ಯೂನಿವರ್ಸ್ ನೋಡಿ ಒಂದೊಂದು ಸಲ ವಿಚಿತ್ರ ಅನಿಸುತ್ತೆ. ಇದ್ದವ್ರಿಗೆ ಇನ್ನೂ ಕೊಡ್ತಾನೇ ಇರುತ್ತೆ. ವಿಶೇಷವಾಗಿ ಶ್ರೀಮಂತರು ಅಂದ್ಕೊಳ್ಳಿ, ಅವ್ರ ಥರ ಎಲ್ಲ ದುಡ್ಡು, ಆಸ್ತಿ, ಅಂತಸ್ತು, ಬಂಗಾರ ಎಲ್ಲ ಇರುತ್ತೆ. ಬಟ್ ಯೂನಿವರ್ಸ್, ದೇವರು ಅವರಿಗೆ ಹೆಚ್ಚು ಕೊಡ್ತಾನೇ ಇರ್ತಾರೆ. ಆದರೆ ಬಡವರು ನೋಡಿ ಏನೋ ಅಲ್ಪ ಸ್ವಲ್ಪ ಇರುತ್ತೆ, ಇರೋದನ್ನು ಇನ್ನೂ ಕಿತ್ಕೊಳ್ಳೋ ಅಂಥದ್ದು ಅಥವಾ ಇನ್ನೂ ಕಷ್ಟಗಳು ಹೆಚ್ಚು ಬರೋದು ಮಾಡ್ತಿರುತ್ತೆ. ನಿಮ್ಗೆ ಗೊತ್ತಿದೆ ಇದು ಯಾಕಂತಂತೇಳಿ? ಇನ್ಫ್ಯಾಕ್ಟ್ ದಟ್ ಈಸ್ ಅ ನೇಚರ್ಸ್ ಲಾ. ಯಾರಿಗೆ ಇರುತ್ತೋ ಇನ್ನೂ ಹೆಚ್ಚೆಚ್ಚು ಕೊಡಲ್ಪಡೋದು, ಯಾರ ಹತ್ರ ಇರಲ್ವೋ ಇನ್ನೂ ಇದ್ದದ್ದನ್ನು ಕಸಿದು ಇರೋರಿಗೆ ಕೊಡೋದಕ್ಕೆ ಆಗುತ್ತಂತೇಳಿ. ನಾನೊಂದು ಸಲ ಹೇಳಿದ್ದೆ, ಇಬ್ಬರು ಮಕ್ಕಳಿರ್ತಾರೆ ಅಂದ್ಕೊಳ್ಳಿ, ಇಬ್ರಿಗೂ ಒಂದು ಬ್ಯೂಟಿಫುಲ್ ಟಾಯ್ಸ್ ಕೊಡ್ತೀರಾ, ಆಟ ಸಾಮಾನು ಕೊಡ್ತೀರಾ. ಅವರಲ್ಲೂ ಒಬ್ಬ ಮಾತ್ರ ಅವು ಕೊಟ್ಟಿರ್ತಕ್ಕಂಥ ಆಟ ಸಾಮಾನನ್ನು ಹುಷಾರಾಗಿ ಆಟ ಆಡೋದ್ರ ಜೊತೆ ಜೋಪಾನ ಮಾಡಿ ನನಗಿದು ಒಬ್ಬರು ಗಿಫ್ಟ್ ಕೊಟ್ಟಿದ್ದು ಅಂತಂತೇಳಿ ಅದನ್ನು ಎತ್ತಿಡ್ತಾನೆ. ಅದು ಇನ್ನೊಂದು ವ್ಯಕ್ತಿ ಆ ಆಟ ಸಾಮಾನನ್ನು ಕೇರ್ಲೆಸ್ಸಾಗಿ ಆಟ ಆಡಿ ಎಲ್ಲ ಪೀಸಾಗಿ ಮುರಿದು ಹಾಕಿ ಅದು ಇಡೋದಿರಲಿ ಅದನ್ನು ಹಾಳು ಮಾಡಿ ಬಿಸಾಕ್ಬಿಟ್ಟಿರ್ತಾನೆ. ಈಗ ಆ ಗಿಫ್ಟ್ ಕೊಟ್ಟಿರ್ತಾನಲ್ವ ಆ ವ್ಯಕ್ತಿ ಮತ್ತೆ ಬರ್ತಾನೆ. ಈಗ ನನಗೆ ಹೇಳಿ,
ಯಾರಿಗೆ ಇನ್ನೊಂದು ಗಿಫ್ಟ್ ಕೊಡಬೇಕು ಅಂತ ಅವನಿಗನ್ಸುತ್ತೆ? ಮೊದಲನೇ ಸಲ ಕೊಟ್ಟಿರ್ತಕ್ಕಂಥ ಟಾಯ್ನ, ಆಟ ಸಾಮಾನ ಆಟ ಆಡಿ ಹೇಗೆ ಬೇಕೋ ಹಾಗೆ ಬಳಸಿ ಜೋಪಾನವಾಗಿ ಎತ್ತಿಟ್ಟು ಕಾಪಾಡಿರೋರ್ಗ ಅಥವಾ ಹಾಳು ಮಾಡಿರೋರ್ಗ? ನೀವು ಹೇಳಿ ನನಗೆ. ಖಂಡಿತವಾಗಿಯೂ ನೀವು ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ನನಗೆ ಗೊತ್ತಿದೆ. ಯಾರು ಜೋಪಾನ ಮಾಡ್ತಾರೋ ಅವ್ರಿಗೆ ಇನ್ನೊಂದು ಟಾಯ್ ಕೊಡಬೇಕು ಅಂತ ಅನಿಸುತ್ತೆ. ಯಾರು ಹಾಳು ಮಾಡ್ತಾರೋ ಅವ್ರಿಗೆ ಯಾಕೆ ಸುಮ್ಮನೆ, ಬೇಡ ಬಿಡು, ಅವ್ರಿಗೇನು ಕೊಡಬೇಕು ಅಂತ ಅನಿಸುತ್ತೆ. ಇದೇ ರೀತಿ ದೇವ್ರಿಗೂ ಸಹ ನಮಗೆ ಕೊಟ್ಟಿರ್ತಕ್ಕಂಥ ಸಮಯವನ್ನು, ನಮಗೆ ಕೊಟ್ಟಿರ್ತಕ್ಕಂಥ ದುಡ್ಡನ್ನು, ಆಸ್ತಿಯನ್ನು, ಬಂಗಾರವನ್ನು, ಈ ವ್ಯಾಪಾರವನ್ನು, ಜೀವನವನ್ನು ನಮಗೆ ಉಳಿಸ್ಕೊಳ್ಳೋದಕ್ಕೆ ಗೊತ್ತಿಲ್ಲ ಅಂತಂದರೆ ಇನ್ನೇನಕ್ಕೆ ಕೊಡಬೇಕು ಅಂತಂದ್ಕೊಂಡು ಯಾರು ಅದನ್ನು ಸದ್ಬಳಕೆ ಮಾಡ್ಕೊಳ್ತಾರೋ ಅವ್ರು ಕೊಟ್ಟೊಟ್ಟೋಗ್ತಾರೆ. ಲೆಕ್ಕ ಅನ್ನೋದು ಹಾಗೆ. ಎಷ್ಟು ದುಡ್ಡು ನಮಗೆ ದೇವರು ಕೊಡಲಿಲ್ಲ, ದೊಡ್ಡದಾಗಲಿ ಚಿಕ್ಕದಾಗಲಿ ರೀ. ನೀವು ಅಂದ್ಕೊಳ್ಬೋದು ನನಗೆ ಜಾಸ್ತಿ ಬರಲಿಲ್ಲ ಅಂತಂತೇಳಿ. ಯಾರು 1 ರೂಪಾಯಲ್ಲಿ ಸರಿ ಇರಲ್ವೋ ಅವನಿಗೆ ಕೋಟಿ ರೂಪಾಯು ದೇವರು ಕೊಡೋದಕ್ಕೆ ರೆಡಿ ಇರೋದಿಲ್ಲ. ಯಾರು 1 ರೂಪಾಯಲ್ಲೂ ಲಕ್ಷ್ಮಿಯನ್ನು ಕಾಣ್ತಾ, ಮರ್ಯಾದೆ ಕೊಡ್ತಾ, ಪ್ರೀತಿಸುತ್ತಾ, ಗೌರವಿಸುತ್ತಾ ಇದನ್ನು ದೊಡ್ಡದು ಮಾಡಬೇಕು ಅಂತ ಪರಿಶ್ರಮ ಪಡ್ತಾರೋ ಅಂಥವ್ರಿಗೆ ಈ ಯೂನಿವರ್ಸ್ ದೇವರು ಇನ್ನೂ ಹೆಚ್ಚೆಚ್ಚು ಕೊಡಬೇಕು ಅಂತ ಪ್ರೀತಿಯಿಂದ ಅಂದ್ಕೊಂಡು ಅವರು ಕೇಳಿದ್ದನ್ನೆಲ್ಲ ಕೇಳಿದ್ದಕ್ಕಿಂತ ಹೆಚ್ಚೆಚ್ಚು ಕೊಡ್ತಾ ಹೋಗ್ತಾರೆ. ನನ್ನ ಹತ್ರ ತುಂಬ ಜನ ಈ ಸಾಲದಲ್ಲಿರೋರು ಬಂದಿದ್ದಾರೆ. ಇಲ್ಲಿ ತನಕ ನನಗೆ ಲೆಕ್ಕ ಇಡೋದಕ್ಕೆ ಸಾಧ್ಯವಿಲ್ಲ, ಅಷ್ಟು ವರ್ಕ್ಶಾಪನ್ನು ನಾನು ಮಾಡಿದ್ದೇನೆ. ಬಹುತೇಕರು ಬರುವಂಥವ್ರು, ಕಾರ್ಯಾಗಾರಕ್ಕೆ ಬರುವಂಥವರು ಈ ಸಾಲದಲ್ಲಿರೋವಂಥವ್ರು, ಕಷ್ಟದಲ್ಲಿರೋವಂಥವ್ರು, ವಿಶೇಷವಾಗಿ ಫಿನಾನ್ಷಿಯಲ್ ಡಿಫಿಕಲ್ಟೀಸಲ್ಲಿ ಇರೋವಂಥವ್ರು. ಇವ್ರನ್ನೆಲ್ಲರನ್ನು ಅನಲೈಸ್ ಮಾಡಿದಾಗ ಕಾಮನ್ ಆಗಿ ಒಂದು ಮಿಸ್ಟೇಕು ದೊಡ್ಡದಾಗಿ ಹೈಲೈಟ್ ಆಗಿರುವಂಥದ್ದು ಯಾವುದು ಗೊತ್ತಾ? ಅವರೆಲ್ಲರೂ ಲೆಕ್ಕ ಬರಿದೇ ಇರುವಂಥದ್ದು ಅವರ ಇವತ್ತಿನ ಸಾಲಕ್ಕೆ ಅಥವಾ ಕಷ್ಟಗಳಿಗೆ ಕಾರಣವಾಗಿದೆ. ನಾನು ತುಂಬ ಜನ ನೋಡಿದ್ದೇನೆ ರೀ. ಇನ್ಫ್ಯಾಕ್ಟ್ ಯಾರನ್ನೂ ನೋಡೋದಲ್ಲ, ನನ್ನ ಬದುಕಿನಲ್ಲಿ ನಾನು ಕಷ್ಟಕ್ಕೆ ಹೋಗೋದಕ್ಕೆ, ನಾನು ಸಾಲಕ್ಕೆ ಹೋಗೋದಕ್ಕೆ, ಫಿನಾನ್ಷಿಯಲ್ ಡಿಫಿಕಲ್ಟೀಸನ್ನು ಫೇಸ್ ಮಾಡೋದಕ್ಕೆ ಕಾರಣವಾಗಿದ್ದು ನಾನು ಲೆಕ್ಕ ಬರಿದೇ ಇರೋವಂಥದ್ದು. ನಾಟ್ ಜಸ್ಟ್ ಮೀ, ನೀವು ಯಾವುದೇ ದೇಶವನ್ನು ತೆಗೆದುಕೊಳ್ಳಿ, ಯಾವುದೇ ರಾಜ್ಯ, ಯಾವುದೇ ಕಂಪನಿ, ಯಾರನ್ನು ಬೇಕಾದರೂ ತೆಗೆದುಕೊಳ್ಳಿ, ಯಾವುದಾದ್ರೂ ದೇಶ ಇವತ್ತು ಕಷ್ಟದಲ್ಲಿದೆ, ಸಾಲದಲ್ಲಿದೆ ಅಥವಾ ಸಂಕಷ್ಟದಲ್ಲಿದೆ ಅನ್ನೋದಾದರೆ ಅದಕ್ಕೆ ಪ್ರೈಮರಿ ರೀಸನ್ ಬಂದು ಅವರ ಲೆಕ್ಕಗಳನ್ನು ಅವರು ಸರಿಯಾಗಿ ಬರೀದೇ ಇರೋವಂಥದ್ದು. ಇದನ್ನು ಫಿಕ್ಸ್ ಮಾಡೋದಕ್ಕೆ, ಈ ಒಂದು ದೊಡ್ಡ ಪ್ರಾಬ್ಲಮನ್ನು ಸರಿಪಡಿಸೋದಕ್ಕೆ ನಾವು ಮನಿ ಈಸ್ ಹ್ಯಾಪಿನೆಸ್ ಅನ್ನೋ ಆ್ಯಪನ್ನ ಬಿಡುಗಡೆ ಮಾಡಿದ್ದೇವೆ. ಇದು ಆ್ಯಕ್ಚುಲಿ ಲಾಸ್ಟ್ ಮಂತೇ ಯೂಸ್ಗೆ ಬರಬೇಕಿತ್ತು. ಬಟ್ ಕಾರಣಾಂತರಗಳಿಂದ ಅದನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಆಗದೆ ಅಥವಾ ಅದನ್ನು ಲಾಂಚ್ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಈಗದು ಅಫಿಷಿಯಲ್ ಆಗಿ ಲಾಂಚ್ ಆಗಿದೆ. ನೀವೆಲ್ಲರೂ ಮನಿ ಈಸ್ ಹ್ಯಾಪಿನೆಸ್ ಅನ್ನೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಪ್ಲೇಸ್ಟೋರ್ನಿಂದ. ಯಾರೆಲ್ಲ ಈಗಾಗಲೇ ಡೌನ್ಲೋಡ್ ಮಾಡ್ಕೊಂಡಿದ್ದೀರೋ ದಯವಿಟ್ಟು ಅಂಥವರು ಆ ಆ್ಯಪನ್ನ ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ರೀಇನ್ಸ್ಟಾಲ್ ಮಾಡಿಕೊಳ್ಳಿ. ಯಾಕಂದರೆ ಹೊಸ ಫೀಚರ್ಸ್ ಆ್ಯಡ್ ಆಗಿದೆ. ಹಾಗಾಗಿ ನೀವು ಮತ್ತೆ ಅನ್ಇನ್ಸ್ಟಾಲ್ ಮಾಡಿಕೊಂಡು ರೀಇನ್ಸ್ಟಾಲ್ ಮಾಡ್ಕೋಬೇಕು. iOS ಯೂಸ್ ಮಾಡೋವಂಥವ್ರು ಅಂತಂದರೆ ಈ ಯಾರು ಆ್ಯಪಲ್ ಫೋನ್ನ ಯೂಸ್ ಮಾಡ್ತಿದ್ದೀರೋ ಅವ್ರಿಗಿನ್ನೂ ಇದು ಲಭ್ಯವಿಲ್ಲ ಸದ್ಯಕ್ಕೆ. ಬಟ್ ಮೇ ಬಿ ಇನ್ 1 ಮಂತ್ಸ್ ಟೈಮ್, 1 ತಿಂಗಳಲ್ಲಿ ಅದು ಅವೈಲೇಬಲ್ ಆಗುತ್ತೆ. ಆಮೇಲೆ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಯಾಕೆ ಮನಿ ಈಸ್ ಹ್ಯಾಪಿನೆಸ್ ಆ್ಯಪ್ ಬೇಕು? ಲೆಕ್ಕ ಪಕ್ಕವಾಗಿಡಬೇಕು ಅಂತಂದರೆ ಪ್ರತಿ ಗಳಿಗೆಯಲ್ಲೂ ನಾವು ಪೆನ್ನು, ಪೇಪರು, ಬುಕ್ ಹಿಡ್ಕೊಂಡು ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ಆ್ಯಪ್ ಅನ್ನೋದಿದ್ದರೆ ನೀವು ಎಲ್ಲಿದ್ದರೂ ಸಡನ್ನಾಗಿ ಏನೋ ಇನ್ಕಮ್ ಬಂತು ಅಥವಾ ಏನೋ ಒಂದು ಎಕ್ಸ್ಪೆನ್ಸ್ ಆಯಿತು, ಇಮ್ಮಿಡಿಯೇಟಾಗಿ ನೀವು ಅದನ್ನು ಲೆಕ್ಕ ಅಲ್ಲಿಯೇ ಬರ್ಕೊಂಡು ಬಿಡ್ಬೋದು. ಆಮೇಲೆ ಇದನ್ನೆಲ್ಲ ಕೂಡಬೇಕು, ಕಳಿಬೇಕು ಅಥವಾ ಗುಣಿಸ್ಬೇಕು, ಭಾಗ ಮಾಡಬೇಕು ಅನ್ನೋಂಥದ್ದೆಲ್ಲ ಏನೂ ಇರೋದಿಲ್ಲ. ಎಲ್ಲವೂ ಇಟ್ ವಿಲ್ ಬಿ ಎಟ್ ದ ಟಿಪ್ ಆಫ್ ಯುವರ್ ಫಿಂಗರ್ಸ್ ಅನ್ನೋ ರೀತಿ ಈ ಆ್ಯಪಲ್ಲಿ ಸ್ಟೋರ್ ಆಗುತ್ತೆ. ಪ್ರತಿ ತಿಂಗಳು ರಿಪೋರ್ಟ್ಸ್ ಪುಲ್ ಮಾಡ್ಬೋದು. ಓಕೆ, ಈ ತಿಂಗಳು ನಾನು ಎಷ್ಟು ಖರ್ಚು ಮಾಡಿದ್ದೇನೆ, ಈ ತಿಂಗಳು ನನ್ನ ಇನ್ಕಮ್ ಎಷ್ಟು,
ಅಲ್ಲ, ಹೋದ ತಿಂಗಳಿಗೆ ಕಂಪೇರ್ ಮಾಡಿದ್ರೆ ಈ ತಿಂಗಳು ಖರ್ಚು ಅನ್ನೋದು ಕಡಿಮೆ ಆಗಿದೆಯಾ ಅಥವಾ ಜಾಸ್ತಿ ಆಗಿದೆಯಾ? ಒಂದು ವೇಳೆ ಜಾಸ್ತಿ ಆಗಿದರೆ ಯಾವುದಕ್ಕೆಲ್ಲ ಜಾಸ್ತಿ ಆಗಿದೆ? ಬಜೆಟನ್ನು ಸೆಟ್ ಮಾಡ್ಬೋದು ರೀ ಈ ಆ್ಯಪಲ್ಲಿ. ಪ್ರತಿ ಒಂದೊಂದು ನಾನು ನಿಮಗೆ ಹೇಳ್ಕೊಡ್ತೇನೆ ಇದ್ರ ಬಗ್ಗೆ. ವಿಶೇಷವಾಗಿ ಈ ಮುಂಬರೋ ವರ್ಕ್ಶಾಪ್ ಫೆಬ್ರವರಿ 23 ಹಾಗೂ ಯಾರೆಲ್ಲ ಈ ವರ್ಕ್ಶಾಪ್ಗೆ ಬರ್ತಿದ್ದೀರೋ ಅವ್ರಿಗೆ ಒಂದು ಗಿಫ್ಟ್ ಕೊಡಬೇಕು ಅಂತಿದ್ದೀನಿ. ಸಂಜೆ 6:30ಗೆ ನಮ್ಮ ವರ್ಕ್ಶಾಪ್ ಮುಗಿಯುತ್ತೆ. 6:30ಯಿಂದ 7:30 ತನಕ ಉಚಿತವಾಗಿ ಯಾರೆಲ್ಲ ಈ ವರ್ಕ್ಶಾಪ್ ಬರ್ತಿದ್ದೀರೋ ಅಂಥವ್ರಿಗೆ ಈ ಆ್ಯಪನ್ನು ನಾನು ಸಂಪೂರ್ಣವಾಗಿ ನಿಮಗೆ ಬಿಟ್ ಬೈ ಬಿಟ್ ಒಂದೊಂದಾಗಿ ನೀವು ಒಂದೊಂದು ಎಳೆಯಾಗಿ ನಿಮಗೆ ಇದನ್ನು ಅರ್ಥ ಮಾಡಿಸ್ತೇನೆ. ಈಗ ನಾನು ಇದು ಆ್ಯಪನ್ನು ಮಾಡಿರೋ ಅಂಥದ್ದು ಪ್ರತಿಯೊಂದು ಸ್ಕ್ರೀನು ಏಕಿದೆ, ಪ್ರತಿಯೊಂದು ಟ್ಯಾಬು ಏಕಿದೆ, ಹೇಗೆ ಇದನ್ನು ಸದ್ಬಳಕೆ ಮಾಡ್ಕೋಬೇಕು ಅನ್ನೋಂಥದ್ರ ಡೀಟೇಲ್ಸನ್ನು ನಾನು ಫೆಬ್ರವರಿ 23, 2025 ಇದೇ ತಿಂಗಳು ನಡೆಯುವ ವರ್ಕ್ಶಾಪಲ್ಲಿ ನಿಮಗೆ ಸಂಪೂರ್ಣವಾಗಿ ಅನಾವರಣ ಮಾಡ್ತೇನೆ. ಇದು ತುಂಬ ಅದ್ಭುತವಾದ ಆ್ಯಪು. ಈ ಆ್ಯಪನ್ನು ಯಾರು ಬಳಸ್ತಾರೋ, ಯಾರು ಸರಿಯಾಗಿ ಬಳಸ್ತಾರೋ ಅಂಥವ್ರಿಗೆಲ್ಲ ಡೆಫಿನೆಟಾಗಿ ಹಣ ಬರೋದು ಅಂತಂತಲ್ಲ, ಖಂಡಿತವಾಗಿಯೂ ಅವರ ಜೀವನದಲ್ಲಿ ರಿಚ್ ಆಗೋ ಒಂದು ಮಾರ್ಗವನ್ನು ಕಂಡುಕೊಳ್ತಾರೆ. ಯಾರೆಲ್ಲ ಲೆಕ್ಕ ಬರೀತಾರೋ ಪ್ರತಿದಿನ ಒಂದಂತೂ ಗ್ಯಾರಂಟಿ ರೀ, ಅವರು ಯಾವತ್ತೂ ಸಾಲಕ್ಕೆ ಹೋಗೋದೇ ಇಲ್ಲ. ಒಂದು ವೇಳೆ ಸಾಲದಲ್ಲಿದ್ದರೆ ಖಂಡಿತವಾಗಿಯೂ ಸಾಲವನ್ನು ತೀರಿಸ್ತಾರೆ. ಇದೆಲ್ಲವೂ ಸಾಧ್ಯ. ನೋಡಿ, ನಾವು ವೆಯ್ಟ್ ರಿಡ್ಯೂಸ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ಳಿ. ನಾನೀಗ ದಪ್ಪ ಆಗಿಬಿಟ್ಟಿದ್ದೀನಿ, ಸಣ್ಣ ಆಗಬೇಕು ಅಂತಂತೇಳಿ ಮೊದಲನೇದು ನಾನೇನು ಮಾಡಬೇಕು, ಫಸ್ಟ್ ಈಗ ಎಷ್ಟು ವೆಯ್ಟ್ ಇದ್ದೀನಿ ಅಂತಂತೇಳಿ ಹೋಗಿ ವೆಯ್ ಮಾಡ್ಕೋಬೇಕು ತಾನೆ. ವೇಯಿಂಗ್ ಸ್ಕೇಲ್ ಮೇಲೆ ನಾನು ಸಪೋಸ್ ಒಂದು 80 kg ಇದ್ದೀನಿ ಅಂತ ಅಂದ್ಕೊಳ್ಳಿ. ಫಸ್ಟ್ ನನಗೆ 80 ಅಂತ ಗೊತ್ತಾದರೆ ಹೇಗೆ ನಾನು 70ಕ್ಕೆ ಹೋಗ್ಬೋದು ಅಂತಂತೇಳಿ ನಾನು ವರ್ಕ್ ಮಾಡ್ತೀನಲ್ವಾ. ಪ್ರತಿದಿನ ಅಥವಾ ವಾರಕ್ಕೆ ಒಂದ್ಸಲಿನಾದರೂ ನಾನು ಹೋಗಿ ವೇಯಿಂಗ್ ಸ್ಕೇಲ್ ಮೇಲೆ ನಿಂತ್ಕೊಂಡು ನನ್ನ ವೆಯ್ಟ್ ಎಷ್ಟು ಅಂತ ಚೆಕ್ ಮಾಡಿದ್ರೆ ತಾನೇ ನಾನು ಜಾಸ್ತಿ ಆಗ್ತಿದ್ದೀನಾ ಅಥವಾ ಕಡಿಮೆ ಆಗ್ತಿದ್ದೀನಾ ಅಂತ ಗೊತ್ತಾಗುವಂಥದ್ದು. ನಾನು ವೆಯ್ಟೇ ನಾನು ನೋಡ್ಕೊಳ್ದೆ ಹೋದರೆ ಹೇಗೆ ಗೊತ್ತಾಗುತ್ತೆ ನಮಗೆ? ಈಗ ನಿಮ್ಮ ಮನೇಲಿ ಮಕ್ಕಳಿದ್ದಾರಪ್ಪ, ಅವ್ರು ಚೆನ್ನಾಗಿ ಓದ್ತಿದ್ದಾರೋ ಓದ್ತಿಲ್ವೋ ಅಂತಂತೇಳಿ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಅವ್ರ ಪ್ರೋಗ್ರೆಸ್ ರಿಪೋರ್ಟ್ ನೋಡಿದ್ರೆ ತಾನೇ ನಿಮ್ಗೆ ಗೊತ್ತಾಗೋದು. ಒಂದು ವೇಳೆ ಪ್ರೋಗ್ರೆಸ್ ರಿಪೋರ್ಟೇ ನೋಡಿಲ್ಲ ಅಂತಂದರೆ ಅವ್ರು ಚೆನ್ನಾಗಿ ಓದ್ತಿದ್ದಾರೋ ಅಥವಾ ಓದ್ತಿಲ್ವೋ ಹೇಗೆ ಗೊತ್ತಾಗುತ್ತೆ? ಈಗ ನಾನು ನಿಮ್ಮನ್ನು ಕೇಳ್ತೇನೆ, ಫಿನಾನ್ಷಿಯಲ್ ರಿಪೋರ್ಟ್ ಎಲ್ಲಿ ನಿಮ್ಮದು? ಆ ಫೈನಾನ್ಷಿಯಲ್ ರಿಪೋರ್ಟು ಈ ಒಂದು ಮನಿ ಈಸ್ ಹ್ಯಾಪಿನೆಸ್ ಆ್ಯಪಲ್ಲಿ ನಮಗೆಲ್ರಿಗೂ ಸಿಗುತ್ತೆ. ಇದು ತುಂಬ ಅದ್ಭುತವಾಗಿದ್ದು ರೀ. ಇದನ್ನು ನಾನು ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡೋದು ತುಂಬ ಕಷ್ಟ ಇದೆ. ಐ ಟ್ರೈ ಡೂಯಿಂಗ್ ಇಟ್. ಮೇ ಬಿ ಐ ಡೋಂಟ್ ನೋ ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ಕೊಡ್ಲಿಕ್ಕಾಗುತ್ತೆ ಅಂತಂತೇಳಿ, ಬಟ್ ಖಂಡಿತವಾಗಿ ವರ್ಕ್ಶಾಪಲ್ಲಿ ಇದ್ರ ಬಗ್ಗೆ ಡೀಟೇಲಾಗಿ ನಾನು ನಿಮಗೆ ಹೇಳಿಕೊಡ್ತೇನೆ. ಮನಿ ಈಸ್ ಹ್ಯಾಪಿನೆಸ್ ಆ್ಯಪ್ ನೋಡಿ, ಎಷ್ಟು ಮುದ್ದಾಗಿದೆ ಈ ಆ್ಯಪ್. ಇದರಲ್ಲಿ ಈ ಸ್ಕ್ರೀನಲ್ಲಿ ಈಸಿಯಾಗಿ ನಾವು ರೆಕಾರ್ಡ್ ಮಾಡ್ತಾ ಹೋಗ್ಬೋದು ಪ್ರತಿದಿನದ ಖರ್ಚು, ವೆಚ್ಚಗಳು, ಇನ್ಕಮ್ಗಳು, ಯಾವುದ್ಯಾವುದಕ್ಕೆ ಕ್ಯಾಟಗರೀಸ್ ಎಲ್ಲ ಇದೆ. ಗ್ರಾಸರಿಗೆ ಎಷ್ಟಾಯಿತು, ಪೇರೆಂಟ್ಸ್ಗೆ ಎಷ್ಟಾಯಿತು, ಹೆಲ್ತ್ಗೆ ಎಷ್ಟು ಖರ್ಚಾಯಿತು, ಬ್ಯೂಟಿಗೆ ಮೇ ಬಿ ಸಲೂನ್, ಬ್ಯೂಟಿ ಪಾರ್ಲರ್ ಯಾವುದಕ್ಕೆ ಆಗ್ಬೋದು, ರೆಂಟ್ಗೆ ಎಷ್ಟು ಕಟ್ಟೋದು, ಎಂಟರ್ಟೈನ್ಮೆಂಟ್ಗೆ, ಎಜುಕೇಷನ್ಗೆ, ಗಿಫ್ಟ್ಸ್ಗೆ, ಬಟ್ಟೆಗಳಿಗೆ, ಫೆಸ್ಟಿವಲ್ ಹಬ್ಬಗಳಿಗೆ, ಔಟ್ಸೈಡ್ ಊಟ ಮಾಡಿದ್ರೆ ಹೋಟೆಲ್ಗೆ ಎಷ್ಟು ಖರ್ಚಾಯಿತು, ಚಾರಿಟಿಗೆ ಎಷ್ಟಾಯಿತು, ಇನ್ವೆಸ್ಟ್ಮೆಂಟ್ಸ್ಗೆ ಎಷ್ಟಾಯಿತು, ಲೋನ್ಸ್ಗೆ, ವೆಜಿಟಬಲ್ಸ್ಗೆ, ಎಲೆಕ್ಟ್ರಿಕ್ ಬಿಲ್ ಪೇ ಮಾಡೋದಕ್ಕೆ, ವಾಟರ್ ಬಿಲ್ ಪೇ ಮಾಡೋದಕ್ಕೆ, ವೆಹಿಕಲ್ಗೆ, ಮೊಬೈಲ್ ರೀಚಾರ್ಜ್ ಏನಾದರೂ ಮಾಡೋದಿದ್ರೆ ಅದಕ್ಕೆ ಎಷ್ಟಾಯಿತು, ಸ್ನ್ಯಾಕ್ಸ್ಗೆ, ಮಕ್ಕಳಿಗೆ, ಎಲ್ಲವೂ ಇದು ಡೀಟೇಲ್ ಆಗಿದೆ ರೀ. ಯಾವುದು ನೀಡ್ಸು, ಯಾವುದು ವಾಂಟ್ಸು. ಐ ಥಿಂಕ್ ನಾನು ತುಂಬ ಆ್ಯಪ್ಸ್ ನೋಡಿದ್ದೇನೆ, ಈ ನೀಡ್ಸು ವಾಂಟ್ಸ್ ಅಂತಿರೋ ಅಂಥದ್ದು ಯಾವ ಆ್ಯಪಲ್ಲೂ ನಾನು ಸರಿಯಾಗಿ ನೋಡಲಿಲ್ಲ. ಬಹುತೇಕ ಲಾಟ್ ಆಫ್ ಆ್ಯಪ್ಸ್ ಐ ಹ್ಯಾವ್ ಸೀನ್, ಬಟ್ ಐ ಹ್ಯಾವ್ ಇಂಪ್ಲಿಮೆಂಟೆಡ್ ದ್ಯಾಟ್ ಹಿಯರ್. ಅದಾದಮೇಲೆ ರಿಮಾರ್ಕ್ಸ್ ಹಾಕ್ಬೋದು. ದೆನ್ ಯು ಹ್ಯಾವ್ ಗಾಟ್ ಅ ಕ್ಯಾಲೆಂಡರ್. ಈ ಕ್ಯಾಲೆಂಡರಲ್ಲಿ ನಾವು ಎಕ್ಸ್ಪೆನ್ಸಸ್ಸು ಅಥವಾ ಇನ್ಕಮ್ಸ್ ಆ್ಯಡ್ ಮಾಡ್ತಾ ಹೋದರೆ ಈ ಕ್ಯಾಲೆಂಡರಲ್ಲಿ ಪ್ರತಿ ದಿನದ ಎಷ್ಟಾಗಿದೆ ಅಂತಂತೇಳಿ ಒಂದು ಸಮರಿ ಬಂದು ನಿಂತ್ಕೊಳ್ಳುತ್ತೆ. ದಿಸ್ ಅ ವೆರಿ ಗುಡ್ ಫೀಚರ್. ಅದಾದಮೇಲೆ ದೇರ್ ಈಸ್ ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರದಲ್ಲಿ ಏನೆಲ್ಲ ಇದೆ ಗೊತ್ತಾ? ಮೊದಲಿಗೆ ನಿಮ್ಮ ಬಜೆಟನ್ನು ಸೆಟ್ ಮಾಡ್ಬೋದು. ತುಂಬ ಜನಕ್ಕೆ ಅವ್ರ ಬಜೆಟು, ಅವರ ಫ್ಯಾಮಿಲಿ ಬಜೆಟ್ ಅವ್ರಿಗೆ ಗೊತ್ತಿರೋದಿಲ್ಲ. ನೋಡಿ, ಯಾವ ಮಟ್ಟಕ್ಕೆ ಬಜೆಟ್ ಗೊತ್ತಿರಬೇಕು ಗೊತ್ತಾ?
ನಾನು ನಿಮ್ಗೆ ಸುಮ್ಮನೆ ಕೇಳ್ತೇನೆ, ನಿಮ್ಮ ಹೆಸರೇನು? ಯಾರಾದರೂ ಯೋಚನೆ ಮಾಡಿದ್ರಾ ನನ್ನ ಹೆಸರು ಅಂತಂತೇನಾದರೂ ಯೋಚನೆ ಮಾಡಿ ಹೆಸರು ನಿಮಗೆ ಜ್ಞಾಪಕಕ್ಕೆ ಬಂತ? ಒಂದು ವೇಳೆ ನಾನು ನಿಮ್ಮನ್ನು ಕೇಳ್ತೇನೆ, ನಿಮ್ಮ ಊರು ಯಾವುದು? ನಿಮ್ಮನ್ನು ಕೇಳ್ತೇನೆ, ನಿಮ್ಮ ವಯಸ್ಸು ಎಷ್ಟು? ನಿಮ್ಮ ಬರ್ತ್ಡೇ ಯಾವಾಗ? ನಿಮ್ಮ ಮಕ್ಕಳ ಹೆಸರೇನು? ಎಷ್ಟು ಮಕ್ಕಳಿದ್ದಾರೆ ನಿಮಗೆ? ಎಲ್ಲ ಹೇಗೆ ಬರ್ತಿದೆ ನಿಮಗೆ ಬಾಯಲ್ಲಿ? ಪಟ್ 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 ಅಂತ ಬರ್ತಿದೆ ಆನ್ಸರು. ಅದೇ ರೀತಿ ಆನ್ಸರ್ ಗೊತ್ತಿರಬೇಕು. ಯಾವುದ್ರ ಬಗ್ಗೆ? ನಿಮ್ಮ ಮನೆ ಬಜೆಟ್ ಎಷ್ಟು ತಿಂಗಳಿಗೆ? ಅಪ್ರಾಕ್ಸಿಮೇಟ್ ಎಲ್ಲ ಬೇಡ, ಎಕ್ಸಾಕ್ಟ್ ಪ್ರಿಸೈಸ್ ಆಗಬೇಕು. ನಿಮ್ಮ ಹೆಸರು ಕೇಳಿದಾಗ ನೀವು ಯೋಚನೆ ಮಾಡಲಿಲ್ಲ, ನನ್ನ ಹೆಸರು ನಾಗರಾಜು, ನನ್ನ ಹೆಸರು ರಾಮಪ್ಪ, ನನ್ನ ಹೆಸರು ಎಲ್ಸ್ಟನ್ನು, ಎಲ್ವಿನ್ನು. ಯು ಡೆಂಟ್ ಥಿಂಕ್ ಆಲ್ ದ್ಯಾಟ್, ರೈಟ್? ನಿಮ್ಮ ಹೆಸರು ನಿಮ್ಗೆ ಕರೆಕ್ಟಾಗಿ ಗೊತ್ತಿತ್ತಲ್ವ? ನಿಮ್ಮ ವಯಸ್ಸು ಕೇಳಿದಾಗ ನನ್ನ ವಯಸ್ಸು 55, 40, 35 ಹಂಗೆ ಗೆಸ್ ಮಾಡಿದ್ರಾ? ಅಥವಾ ನಿಮ್ಮೂರ ಹೆಸರು ಕೇಳಿದಾಗ ನಮ್ಮೂರ ಹೆಸರು ರಾಮನಗರ, ಇಲ್ಲ ಮೈಸೂರು, ಇಲ್ಲ ಹುಬ್ಬಳ್ಳಿ, ಇಲ್ಲ ಧಾರವಾಡ, ಇಲ್ಲ ಬೆಂಗಳೂರು, ಇಲ್ಲ ಮಂಗಳೂರು, ಈಗ ಗೆಸ್ ಮಾಡಿದ್ರಾ? ಕರೆಕ್ಟಾಗಿ ನಿಮ್ಮೂರ ಹೆಸರು ಗೊತ್ತಾಯಿತು? ಆ ರೀತಿ ಗೊತ್ತಿರಬೇಕು ನಿಮಗೆ ಫಿನಾನ್ಸ್ ಬಗ್ಗೆ. ಬಜೆಟ್ ಎಷ್ಟು ಎಕ್ಸಾಕ್ಟಾಗಿ ಹೇಳಬೇಕು. ನಂದು 32,350 ರೂಪಾಯಿ ಪ್ರತಿ ತಿಂಗಳು ನನ್ನ ಮನೆಗೆ ಬೇಕಾಗಿರೋ ಬಜೆಟ್. ಅಷ್ಟು ಪ್ರಿಸಿಷನ್ ಇರಬೇಕು. ನಾನು ನಿಮ್ಮನ್ನು ಕೇಳ್ತೇನೆ, ನಿಮ್ಮ ಕ್ರೆಡಿಟ್ ಸ್ಕೋರ್ ಎಷ್ಟು? ಲಾಸ್ಟ್ ತಿಂಗಳು ಎಷ್ಟಿತ್ತು ನಿಮ್ಮ ಸಿಬಿಲ್ ಸ್ಕೋರು? ಎಕ್ಸ್ಪೀರಿಯನ್ಸ್ ಸ್ಕೋರ್ ಎಷ್ಟಿತ್ತು ಕಳೆದ ತಿಂಗಳು ಜನವರಿಯಲ್ಲಿ 2025? ಈ ತಿಂಗಳು ಫೆಬ್ರವರಿ, ಯಾವ ಡೇಟ್ಗೆ ಕ್ರೆಡಿಟ್ ಸ್ಕೋರ್ ಅಪ್ಡೇಟ್ ಆಗುತ್ತೆ? ಡಿಸೆಂಬರಲ್ಲಿ ಎಷ್ಟಿತ್ತು ನಿಮ್ಮದು? ಸಿ, ಯು ಶುಡ್ ನೋ ದಟ್ ಡೀಟೇಲ್ ಹ್ಯಾಸ್ ಟು ಬಿ ಅಟ್ ದ ಟಿಪ್ ಆಫ್ ಯುವರ್ ಟಂಗ್. ನಿಮ್ಮ ಬಾಯಿಯ ನಾಲಿಗೆಯ ತುದಿಯಲ್ಲಿರಬೇಕು ಇನ್ಫಾರ್ಮೇಷನ್ನು. ಅದನ್ನೂ ರೆಕಾರ್ಡ್ ಮಾಡೋದಕ್ಕೆ ಈ ಬ್ರಹ್ಮಾಸ್ತ್ರ ಈ ಆ್ಯಪಲ್ಲಿ ಪ್ರಾವಿಷನ್ ಕೊಟ್ಟಿದ್ದೇವೆ. ಮೊದಲಿಗೆ ಬಜೆಟ್ಟು, ಎರಡನೇದು ಎಲ್ರಿಗೂ ಸಾಲ ಆಗಿಬಿಟ್ಟಿದೆ. ಅನ್ಫಾರ್ಚುನೇಟಾಗಿ ತುಂಬ ಜನಕ್ಕೆ ಸಾಲಗಳಿದೆ. ಆ ಸಾಲಗಳನ್ನೆಲ್ಲ ಪಟ್ಟಿ ಮಾಡ್ಬೋದು ಇದರಲ್ಲಿ. ಪ್ರತಿದಿನ ಯಾವುದೋ ಬುಕ್ಕಲ್ಲಿ ಬರೆದಿಡೋದಕ್ಕೋ ಅಥವಾ ಇನ್ನೇನೋ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಬಟ್ ಆ್ಯಪಲ್ಲಿ ಒಂದು ಸಲ ಬರೆದಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸಾಲ ಇದೆ ಅಂತಂತೇಳಿ. ಪ್ರತಿ ತಿಂಗಳು ಒಂದು ವೇಳೆ ಸಪೋಸ್ ನನ್ನ ಹತ್ರ 10 ಲಕ್ಷ ಸಾಲ ಇದೆಯಪ್ಪ, 25,000 ತೀರಿಸಿದ್ರೆ ಇನ್ನೆಷ್ಟು ಉಳಿದಿದೆ, ಯಾರಿಗೆ ಎಷ್ಟು ಕೊಡಬೇಕು, ಎಷ್ಟು ಇಂಟ್ರೆಸ್ಟ್ ರೇಟು, ಪ್ರತಿಯೊಂದು ಡೀಟೇಲ್ ಇದರಲ್ಲಿ ಅಪ್ಡೇಟ್ ಮಾಡ್ಬೋದು. ಖಂಡಿತ ಸಾಲ ಇದ್ದರೆ ಸಾಲ ತೀರಿಸ್ಬೋದು ರೀ. ಮೂರನೇದು, ಎಷ್ಟು ಜನಕ್ಕೆ ಗೊತ್ತಿದೆ ನೆಟ್ವರ್ತು? ತುಂಬ ಜನಕ್ಕೆ ಇದ್ರ ಅರಿವೇ ಇರೋದಿಲ್ಲ. ನೆಟ್ ವರ್ತ್ ಅಂತಂದರೆ ಏನು, ನಾನು ಎಷ್ಟು ರೂಪಾಯಿಗೆ ಬೆಲೆ ಬಾಳ್ತೀನಿ ಅನ್ನೋವಂಥದ್ದು. ತುಂಬ ಜನಕ್ಕೆ ಆಸ್ತಿ, ಏನೋ ಬಂಗಾರ ಇದೆಲ್ಲ ಇರುತ್ತೆ. ಆದರೆ ಏನೋ ಒಂದು 5 ಲಕ್ಷನೋ 10 ಲಕ್ಷನೋ ಸಾಲ ಇದ್ದರೆ ಅದಕ್ಕೆ ಭಯಪಡ್ತಿರ್ತಾರೆ. ಯಾವಾಗ ನೀವು ನೆಟ್ವರ್ಕ್ನ ಅಪ್ಡೇಟ್ ಮಾಡ್ತಿರೋ ಆಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಓ, ಇಷ್ಟೆಲ್ಲ ಇದೆಯಲ್ಲಪ್ಪ, ಪರವಾಗಿಲ್ಲ, ಏನೂ ಇಲ್ಲ ಅಂದ್ಕೊಂಡಿದ್ದೆ ಅಲ್ಲ. ಮೊದಲಿಗೆ ಹೇಳಬೇಕು, ನಮ್ಮ ಬಾಡಿ, ನಮ್ಮ ಶರೀರ, ನಮಗೆ ದೇವರು ಕೊಟ್ಟಿರೋ, ಯೂನಿವರ್ಸ್ ಕೊಟ್ಟಿರೋ ಈ ಲೈಫ್ ಅನ್ನೋಂಥದ್ದು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಇದೇ ದೊಡ್ಡ ನೆಟ್ವರ್ತ್ ಅಲ್ಲ ರೀ. ನಾವು ಚೆನ್ನಾಗಿದ್ದರೆ, ಆರೋಗ್ಯವಾಗಿದ್ದರೆ, ನಮ್ಮ ಮನಸ್ಸು ಚೆನ್ನಾಗಿದ್ದರೆ, ಇವತ್ತಲ್ದಿರ ನಾಳೆ ನಾವು ಎಷ್ಟು ಬೇಕೋ ಅಷ್ಟು ಹಣ ಸಂಪಾದನೆ ಮಾಡ್ಬೋದಲ್ವಾ? ಇದೇ ದೊಡ್ಡ ನೆಟ್ವರ್ತು. ಅದ್ರ ಜೊತೆ ಏನೆಲ್ಲ ಇದೆ ನಮ್ಮ ಹತ್ರ, ಅದು ಗದ್ದೆ ಆಗ್ಬೋದು, ತೋಟ ಆಗ್ಬೋದು, ಅಥವಾ ಎಷ್ಟು ಬಂಗಾರ ಇದೆಯೋ ಅಷ್ಟು ಬಂಗಾರ ಆಗ್ಬೋದು, ಆಸ್ತಿ ಇರ್ಬೋದು, ಯಾವುದೇ ಇರ್ಬೋದು. ನಮ್ಮಲ್ಲಿರೋ ಕಾರ್ ಆಗ್ಬೋದು, ವೆಹಿಕಲ್ಸ್ ಆಗ್ಬೋದು, ಇವೆಲ್ಲವೂ ಇದರಲ್ಲಿ ರೆಕಾರ್ಡ್ ಮಾಡಬೇಕು. ದೆನ್ ಆ ನೆಟ್ ವರ್ತ್, ಏನು ಅಸೆಟ್ಸ್ ಬರಿತೀವೋ ಅದರ ಲಯಬಿಲಿಟೀಸ್ನೂ ಬರ್ಕೊಳ್ಳೋಣ. ಈಗ ನೋಡೋಣ ಅಸೆಟ್ ಹೆಚ್ಚಿದೆಯೋ ಅಥವಾ ಲಯಬಿಲಿಟಿ ಹೆಚ್ಚಿದೆಯೋ ಅಂತಂತೇಳಿ. ತುಂಬ ಜನಕ್ಕೆ ಈ ನೆಟ್ವರ್ತ್ ಅಪ್ಡೇಟ್ ಮಾಡಿದಾಗ ಶಾಕ್ ಆಗಿಬಿಡ್ತಾರೆ. ಇಷ್ಟು ಇದೆಯಪ್ಪ ನನ್ನ ಹತ್ರ, ಪರವಾಗಿಲ್ಲ, ಇದು ಗೊತ್ತೇ ಇರಲಿಲ್ಲ ಅಂತ ಅನಿಸುತ್ತೆ. ಎನಿವೆ, ದ್ಯಾಟ್ ಆಲ್ಸೋ ದರ್ ಇಸ್ ಅ ಪ್ರಾವಿಷನ್. ದೆನ್ ದರ್ ಇಸ್ ಸ್ಕೋರ್. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ಎಲ್ಲರಿಗೂ ನಮ್ಮ ಸ್ಕೋರ್ ಗೊತ್ತಿರಬೇಕು. ಇದು ಫಿನಾನ್ಷಿಯಲ್ ರಿಪೋರ್ಟು. ಗವರ್ನ್ಮೆಂಟ್, ಇನ್ಫ್ಯಾಕ್ಟ್ ಇದು ಪ್ರೈವೇಟ್ ಸೆಕ್ಟರ್ ಮಾಡೋದು ಸಿಬಿಲ್ ರಿಪೋರ್ಟು, ಎಕ್ಸ್ಪೀರಿಯನ್ಸ್ ರಿಪೋರ್ಟು. ಬಟ್ ಆದರೂ ಇದು ನಮ್ಮ ಒಂದು ಫಿನಾನ್ಷಿಯಲ್ ಒಂದು ಪೊಸಿಷನ್ನ ತೋರಿಸುತ್ತೆ. ಎಲ್ಲರ ಹತ್ರನೂ ಈ ಸ್ಕೋರು ಪ್ರತಿ ತಿಂಗಳು ನಾವೇ ಅಪ್ಡೇಟ್ ಮಾಡಬೇಕು. ಅದು ಒಂದು ಆಪ್ಷನ್ ಇಲ್ಲಿದೆ. ದೆನ್ ದೆರ್ ಈಸ್ SIP. ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟು ದುಡ್ಡು ಪ್ರತಿ ತಿಂಗಳು ಎಷ್ಟು ಹಣ ಹಾಕಿದರೆ ಒಂದು ಅಪ್ರಾಕ್ಸಿಮೇಟ್ ನಾವೇ ಇಲ್ಲಿ ಡಿಸೈಡ್ ಮಾಡ್ಬೋದು. ಫಾರ್ 12%, 15%, ಇಲ್ಲ 18%, 20% ಅಂತಂತೇಳಿ. ಅಷ್ಟು ಪರ್ಸೆಂಟೇಜ್ ರಿಟರ್ನ್ಸ್ ಬಂದರೆ ಎಷ್ಟು ವರ್ಷಕ್ಕೆ ಎಷ್ಟು ದುಡ್ಡಾಗುತ್ತೆ, ಎಷ್ಟು ನನ್ನ ಇನ್ವೆಸ್ಟ್ಮೆಂಟ್ ಎಷ್ಟು ಗ್ರೋತ್ ಆಗುತ್ತೆ ಅಂತಂತೇಳಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಒಂದು ಸಲ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ, ಅಥವಾ ಪೀರಿಯಾಡಿಕ್ ಪ್ರತಿ ತಿಂಗಳು ಹಾಕ್ತಿದ್ರೆ ಎಷ್ಟು ಬರುತ್ತೆ, ಅಥವಾ ಸ್ಟೆಪ್ ಅಪ್ ಮಾಡ್ತಾ ಹೋದರೆ, ಸ್ಟೆಪ್ ಅಪ್ ಅಂತಂದರೆ
ಸಪೋಸ್ ಈಗ 5,000 ಇನ್ವೆಸ್ಟ್ ಮಾಡ್ತೀನಿ ಈ ತಿಂಗಳು, ಬರೋ ತಿಂಗಳು ನನಗೆ ಯಾವುದೋ ಒಂದು ಎಕ್ಸ್ಟ್ರಾ ಅಡಿಷ್ನಲ್ ಇನ್ಕಮ್ ಬರುತ್ತಲ್ಲ, ಅಥವಾ ಬರೋ ವರ್ಷವೇ ನನಗೆ ನನ್ನ ಜಾಬಲ್ಲಿ ಅಥವಾ ನನ್ನ ವ್ಯಾಪಾರದಲ್ಲಿ 10% ಇನ್ಕಮ್ ಜಾಸ್ತಿ ಆಗಿದೆ ಅಂತಂದರೆ ನಾನು ಇನ್ವೆಸ್ಟ್ಮೆಂಟನ್ನು ಸ್ಟೆಪ್ ಅಪ್ ಮಾಡ್ಬೋದಲ್ವ, ಹೆಚ್ಚು ಮಾಡ್ಬೋದಲ್ವ. ಆ ಆಪ್ಷನ್ನು ಇದರಲ್ಲಿದೆ. ನಿಜವಾಗ್ಲೂ ಹೇಳ್ತೀನಿ, ಯಾವ ಆ್ಯಪಲ್ಲೂ ಇಲ್ಲ ರೀ ಇದು. ನೀವು ಬೇಕಾದ್ರೆ ಚೆಕ್ ಮಾಡಿ ಹೇಳಿ ನನಗೆ. ಮೇ ಬಿ 1 or 2 ಕುಡ್ ಬಿ ದೇರ್, ಬಟ್ ದಿಸ್ ಈಸ್ ಅ ವೆರಿ ಬ್ಯೂಟಿಫುಲ್ ಆಪ್ಷನ್. ಇನ್ಫ್ಯಾಕ್ಟ್ ಲಾಡ್ ಆಫ್ ಆಪ್ಷನ್ಸ್, ಈ ನೆಟ್ವರ್ತ್ ಅನ್ನೋದಾಗಲಿ, ಸ್ಕೋರ್ ಆಗಲಿ, ಲೋನ್ಸ್ ಟ್ಯಾಬ್ ಆಗಲಿ, ಇವು ಯಾವ ಆ್ಯಪಲ್ಲೂ ಇಲ್ಲ ರೀ. ಜಸ್ಟ್ ಅಮೇಝಿಂಗ್. ನೆಕ್ಸ್ಟ್ ಅನಾಲಿಸಿಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ನೀವು ಸುಮ್ಮನೆ ಅಲ್ಲಿ ಪ್ರತಿದಿನದ ಎಕ್ಸ್ಪೆನ್ಸಸ್ಸು, ಇನ್ಕಮ್ಸು ರೆಕಾರ್ಡ್ ಮಾಡ್ತಾ ಹೋದರೆ ಆಟೋಮ್ಯಾಟಿಕ್ಕಾಗಿ ನೀವು ಇಲ್ಲಿ ರಿಪೋರ್ಟ್ಸ್ ಬರ್ತಿರುತ್ತೆ. ನೀಡ್ಸು ವಾಂಟ್ಸ್ಗೆ ಎಷ್ಟಾಗಿದೆ, ಟ್ಯಾಬ್ಯುಲರ್ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನೀಡ್ಸ್ಗೆ ಜಾಸ್ತಿ ಇದೆಯಾ ಅಥವಾ ವಾಂಟ್ಸ್ ಜಾಸ್ತಿ ಆಗಿದೆಯಾ ಅಥವಾ ಎಲ್ಲ ಸರಿ ಇದೆಯಾ. ಆಮೇಲೆ P&L, ಪ್ರಾಫಿಟ್ ಆ್ಯಂಡ್ ಲಾಸ್ ಏನು ಹೋದ ತಿಂಗಳಿಗೆ ಅಥವಾ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ, ಅಥವಾ ಹೋದ ತಿಂಗಳಿಗೆ ಈ ತಿಂಗಳಿಗೆ ಕಂಪೇರ್ ಮಾಡಿದ್ರೆ ನನ್ನ ಇನ್ಕಮ್ಸು ಎಕ್ಸ್ಪೆನ್ಸಸ್ಸು ಮ್ಯಾಚ್ ಆಗ್ತಿದೆಯಾ, ಇಸ್ ಇಟ್ ಅಕಾರ್ಡಿಂಗ್ ಟು ವಾಟ್ ಐ ಪ್ಲ್ಯಾಂಡ್, ಅದು ಗೊತ್ತಾಗುತ್ತೆ. ದೆನ್ ನಿಮ್ಮ ಬಜೆಟ್ ಶೂಟ್ ಆದರೆ ಆಟೋಮ್ಯಾಟಿಕ್ ರೆಡ್ಡಲ್ಲಿ ಬಂದುಬಿಡುತ್ತೆ. ಇದು ಯಾವ ಆ್ಯಪಲ್ಲೂ ಇಲ್ಲ ರೀ. ನೀವು ಸಪೋಸ್ ಈಗ ನಾನು ಹೊರಗಡೆ ಹೋಟೆಲಲ್ಲಿ ಊಟ ಮಾಡೋದಕ್ಕೆ ಪ್ರತಿ ತಿಂಗಳು ₹1,000 ಬಜೆಟ್ ಇಟ್ಕೊಂಡಿರ್ತೀನಿ ಅಂದ್ಕೊಳ್ಳಿ. ಒಂದು ವೇಳೆ ನಾನು ₹1,005 ಅಥವಾ ₹1,001 ಖರ್ಚಾದರೂ ಆ 1,001 ಅನ್ನೋದು ರೆಡ್ ಕಲರಲ್ಲಿ ಬಂದುಬಿಡುತ್ತೆ. ಆ ಟ್ರಿಗರ್ ಬಂದರೆ ಸಾಕಲ್ವಾ, ಓವರ್ ಶಾರ್ಟ್ ಬಿಯಾಂಡ್ ಮೈ ಬಜೆಟ್ ಅಂತ ಗೊತ್ತಾಗುತ್ತಲ್ವ. ಆವಾಗ ನಾವು ಕಂಟ್ರೋಲ್ ಮಾಡ್ಕೊಳ್ಬೋದಲ್ವಾ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಖರ್ಚು ಮಾಡಬಾರ್ದು ಅಂತ ನಾನು ಹೇಳ್ತಿಲ್ಲ. ಖರ್ಚು ಎಷ್ಟಾಗ್ತಿದೆ, ಏಕೆ ಆಗ್ತಿದೆ, ಅದು ಬೇಕೇ ಬೇಕು ಅನ್ನೋಂಥದ್ದಕ್ಕೆ ಆಗ್ತಿದೆಯೋ ಅಥವಾ ಸುಮ್ಮನೆ ದುರ್ಬಳಕೆ ಆಗ್ತಿದೆಯೋ, ಎಲ್ಲವೂ ಗೊತ್ತಾಗುತ್ತೆ ಈ ಆ್ಯಪಲ್ಲಿ. ಮತ್ತು ಕ್ರೆಡಿಟ್ ಸ್ಕೋರ್ ಅನಾಲಿಸಿಸ್ ಹೇಗೋ ಗೊತ್ತಾಗುತ್ತೆ. ಇನ್ನೊಂದು ಅದ್ಭುತ ನೋಡಿ ಇದರಲ್ಲಿ, ಯಾವ ದಿನದಲ್ಲಿ ನಾವು ₹1 ಖರ್ಚೇ ಮಾಡಬಾರ್ದು, ನೋ ಸ್ಪೆಂಡಿಂಗ್ ಡೇ ಅಂತ ಸೆಟಪ್ ಮಾಡ್ಬೋದು ಮೋರ್ ಆಪ್ಷನಲ್ಲಿ. ಇದು ಯಾವ ಆ್ಯಪಲ್ಲೂ ಇಲ್ಲ ರೀ. ಐ ಬೆಟ್ ನೀವು ಬೇಕಾದ್ರೆ ಹುಡ್ಕೊಂಡು ಬಂದು ನನಗೆ ಹೇಳಿ. ನಮ್ಮ ಒಂದು ಸನಾತನ ಧರ್ಮದ ಪ್ರಕಾರ, ನಮ್ಮ ಒಂದು ಭಾರತದ ಸಂಸ್ಕಾರದ ಪ್ರಕಾರ ನಾವು ಮಂಗಳವಾರ ಮತ್ತು ಶುಕ್ರವಾರ ಖರ್ಚೇ ಮಾಡಬಾರ್ದು ಅಂತಿರೋದು. ₹1 ಹೊರಗಡೆ ಕೊಡಬಾರ್ದು ಅಂತ. ಬಟ್ ಇದು ಕಲಿಯುಗ, ನಾವು ಸಂಪೂರ್ಣವಾಗಿ ಆ ರೀತಿ ಇರೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಆದರೂ ಪರವಾಗಿಲ್ಲ, ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿನವಾದರೂ, ಆ ಒಂದು ದಿನ ಲಕ್ಷ್ಮಿಯ ದಿನ ಯಾವುದು, ಶುಕ್ರವಾರ ಮಾತ್ರ ಯಾವುದೇ ಕಾರಣಕ್ಕೂ ನಾವು ಯಾರಿಗೂ ದುಡ್ಡೇ ಕೊಡಬಾರ್ದು. ಒಂದು ವೇಳೆ ಶುಕ್ರವಾರಕ್ಕೆ ಏನಾದರೂ ಬೇಕಂದರೆ ಗುರುವಾರನೇ ತಂದಿಟ್ಕೊಂಬಿಡೋಣ. ಒಂದು ವೇಳೆ ಶುಕ್ರವಾರ ಮಾಡಲೇಬೇಕು ಅನ್ನೋದಾದರೆ ಅದನ್ನು ಬೇಕಾದರೆ ನೆಕ್ಸ್ಟ್ ಡೇಗೆ, ಶನಿವಾರಕ್ಕೆ ಪೋಸ್ಟ್ಪೋನ್ ಮಾಡೋಣ. ಬಟ್ ಶುಕ್ರವಾರ ಮಾತ್ರ ಖರ್ಚೇ ಮಾಡಬಾರ್ದು. ಆ ನೋ ಸ್ಪೆಂಡಿಂಗ್ ಡೇ ಆಪ್ಷನನ್ನು ನಾವು ಕ್ಲಿಕ್ ಮಾಡೋದಾದರೆ ಪ್ರತಿ ಶುಕ್ರವಾರ ನಿಮಗೊಂದು ರಿಮೈಂಡರ್ ಕೊಡುತ್ತೆ, ಇವತ್ತು ಖರ್ಚು ಮಾಡಬಾರ್ದು ಅಂತ ಟ್ರಿಗರ್ ಮಾಡುತ್ತೆ. ಎಂಥ ಒಳ್ಳೆ ಆಪ್ಷನ್ ರೀ ಇದೆಲ್ಲ. ನಾನು ಜಸ್ಟ್ ಅಮೇಝಿಂಗ್ ಆಪ್ಷನ್. ಸೊ ಇನ್ನೊಂದು ಅದ್ಭುತ ಇದೆ, ಇದು ಕನ್ನಡದಲ್ಲೂ ಇಂಗ್ಲೀಷು ಎರಡರಲ್ಲೂ ಈ ಆ್ಯಪ್ ಅವೈಲೇಬಲ್ ಇದೆ. ನೀವು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ಮೇಲೆ ಯಾವ ನಿಮಗೆ ಲ್ಯಾಂಗ್ವೇಜ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದು ಯಾವ ಆ್ಯಪಲ್ಲೂ ಇಲ್ಲ. ಆಮೇಲೆ ಕರೆನ್ಸಿ ಯಾವುದಕ್ಕೆ ಬೇಕಾದರೂ ಸೆಟಪ್ ಮಾಡ್ಕೋಬೋದು. ಡಾಲರ್ಗಾಗ್ಬೋದು ಅಥವಾ ಇಂಡಿಯನ್ ರುಪೀಸ್ಗಾಗ್ಬೋದು ಸೆಟಪ್ ಮಾಡ್ಕೋಬೋದು. ಆಮೇಲೆ ಪ್ರತಿ ತಿಂಗಳು ರಿಪೋರ್ಟ್ಸ್ ಪುಲ್ ಮಾಡ್ಬೋದು. ಅದ್ಭುತವಾಗಿ ಎಲ್ಲ ರಿಪೋರ್ಟ್ಸು ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೋದು. ವೆಲ್, ದೇರ್ ಆರ್ ಲಾಟ್ ಆಫ್ ಆಪ್ಷನ್ಸ್. ಇದು ಏನು, ಐ ಕ್ಯಾನ್ ಎಂಡ್ಲೆಸ್ಲಿ ಗೋ ಆನ್. ಐ ಮೀನ್ ಇಟ್ ವಿಲ್ ಬಿ ಬೋರಿಂಗ್ ಇಫ್ ಐ ಸ್ಪೀಕ್ ಲೈಕ್ ದಿಸ್ ಆನ್ ಅ ವಿಡಿಯೋ. ಬಟ್ ಡೆಫಿನೆಟ್ಲಿ 23 ಫೆಬ್ರವರಿ 2025 ವರ್ಕ್ಶಾಪಲ್ಲಿ ಇದರ ಸಂಪೂರ್ಣವಾದ ಒಂದು ವಿವರವನ್ನು ನಾನು ನಿಮಗೆ ಕೊಡ್ತೇನೆ, ಡೀಟೇಲಾಗಿ ಕೊಡ್ತೇನೆ. ಯಾರೆಲ್ಲ ಲೆಕ್ಕ ಬರೀತಿರೋ ಅವರೆಲ್ಲರೂ ಶ್ರೀಮಂತರಾಗೋದು ಗ್ಯಾರಂಟಿ, ಗೊತ್ತಿರಲಿ. ನಾನು ಹೇಳ್ತಿದ್ದೀನಿ ಅನಂತ ವಿಶ್ವಾಚಾರ್ಯ, ಯಾರು ಲೆಕ್ಕ ಬರೀತಾರೋ ಪ್ರತಿದಿನ ಅವರೆಲ್ಲರೂ ಶ್ರೀಮಂತರಾಗಲೇಬೇಕು, ಹಾಗೆ ಆಗ್ತಾರೆ. ಒಂದು ಸಲ ಒಂದು ಮಾರ್ವಾಡಿನ ಮೀಟ್ ಮಾಡಿದೆ. ಅವರು ಬರೀ 2ನೇ ಕ್ಲಾಸು, ಹನುಮಂತ ಅಂತಂತೇಳಿ ಅವರ ಹೆಸರು. ಅವ್ರನ್ನ ಕೇಳ್ತಿದ್ದೆ, ಸರ್ ನೀವು ಲೆಕ್ಕ ಯಾವುದ್ರಲ್ಲಿ ಬರ್ಕೊಳ್ತೀರಾ, ಹೇಗೆ ಮಾಡ್ತೀರಾ ಅಂತಂತೇಳಿ. ಅವ್ರು ಹೇಳ್ತಾರೆ, ನಾನು ಕೇಳಿದ್ದು ನವೆಂಬರ್ ತಿಂಗಳಲ್ಲಿ ನಾನು ಮಾತಾಡಿಸಿದ್ದು ಆ ವ್ಯಕ್ತಿನ. ಅವ್ರು ಹೇಳ್ತಾರೆ, ಸ್ವಾಮಿ ನಾವು ಆಲ್ರೆಡಿ 2025 ಜನವರಿಗೆ ಲೆಕ್ಕ ಬರೆಯೋದಕ್ಕೆ ಈಗಾಗಲೇ ನನಗೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೇನೆ.
ಪುಸ್ತಕ ಆಗ್ಬೋದು, ಆ್ಯಪ್ ಆಗ್ಬೋದು, ಹೇಗೆ ರೆಕಾರ್ಡ್ ಮಾಡಬೇಕು ಎಲ್ಲವನ್ನು ತೆಗೆದುಕೊಂಡು ಬಂದು ಇಟ್ಕೊಂಡು ಬಿಟ್ಟಿದ್ದಾನೆ. ಸೊ ದೇ ಆಲ್ವೇಸ್ ಪ್ರಿಪ್ಲ್ಯಾನ್. ಎಷ್ಟು ಅವ್ನು ಫಸ್ಟ್ ಟೈಮ್ ನಂಗೆ ತೋರಿಸಿದ್ರು ಆ ಮಾರ್ವಾಡಿ ನನಗೆ, ನಾನು ಹೇಗೆ ಬರೆದಿದ್ದೀನಿ ನೋಡಿ ಸ್ವಾಮಿ. ಅವ್ರು 2ನೇ ಕ್ಲಾಸೇ ಓದಿರೋದು, ಬಟ್ ಒಂದೇ ಒಂದು ದಿನವೂ ಲೆಕ್ಕ ಬರೀದೆ ಇದ್ದಿದ್ದೇ ಇಲ್ಲ. ನಾನು ಕೇಳಿದೆ ಅವ್ರಿಗೆ, ಸುಮ್ಮನೆ ಕ್ಯೂರಿಯಾಸಿಟಿ ಕೇಳಿದೆ. ನಾನು ಈಗಾಗಲೇ ಹೇಳಿದ್ದೇನೆ ನಿಮಗೆ, ಸರ್ ಪ್ರತಿದಿನ ಲೆಕ್ಕ ಬರೀತೀರ ನೀವು, ಮಿಸ್ ಆಗಲ್ವಾ, ಟೈಮ್ ಸಿಗುತ್ತಾ ಅಂತಂತೇಳಿ. ನಾನು ಇಷ್ಟೇ ಕೇಳಿದವರು, ಪ್ರತಿದಿನ ನಿಮ್ಗೆ ಊಟ ಮಾಡೋದಕ್ಕೆ ಟೈಮ್ ಸಿಗುತ್ತಾ ಸರ್? ಅಲ್ಲ, ಊಟ ಮಾಡ್ತೀರಾ ನೀವು, ಯಾವುದಾದ್ರು ಮಿಸ್ ಮಾಡಿದ್ದೀರಾ? ಪ್ರತಿದಿನ ನಿಮಗೆ ಬೇರೆ ಎಲ್ಲ ಕೆಲಸ ಮಾಡೋದಕ್ಕೂ ಟೈಮ್ ಸಿಗುತ್ತೆ. ಅದ್ಯಾಕೆ ಸರ್ ಇದು? ಲಕ್ಷ್ಮಿ, ದುಡ್ಡು, ದೇವರನ್ನು ಲೆಕ್ಕಕ್ಕಿಟ್ಕೊಳ್ಳೋದಕ್ಕೆ ಟೈಮ್ ಸಿಗಲ್ವ ಸರ್ ನಿಮಗೆ? ಸರ್ ಮನ್ಸು ಮಾಡಿದ್ರೆ ಎಲ್ಲ ಸಾಧ್ಯ ಅಲ್ವ ಸರ್? ಆ 2ನೇ ಕ್ಲಾಸ್ ವ್ಯಕ್ತಿಯಿಂದ ನಾನು ಒಂದು ದೊಡ್ಡ ಒಂದು ವಿದ್ಯೆಯನ್ನು ಅಥವಾ ಜ್ಞಾನವನ್ನು ನಾನು ಕಲಿತೆ ರೀ. ಸೊ ನಾವೆಲ್ಲರೂ ಶ್ರೀಮಂತರಾಗಬೇಕು, ನಿಜವಾಗ್ಲೂ ಶ್ರೀಮಂತರಾಗಬೇಕು ಅಂತಂದರೆ ನಾವು ವಿಶ್ವಜ್ಞಾನವನ್ನು ಕಲ್ತ್ಕೊಳ್ಬೇಕು. ಕಲಿಯೋದು ಮಾತ್ರ ಅಲ್ಲ, ಅದನ್ನು ಜೀವನದಲ್ಲೇ ಅಳವಡಿಕೆ ಮಾಡಿಕೊಳ್ಬೇಕು. ಆಗ ಮಾತ್ರ ನಾವು ಶ್ರೀಮಂತರಾಗೋದಕ್ಕೆ ಸಾಧ್ಯ. ಹಾಗೆ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಹೇಳೋದೇನು? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭುಃ ಮಾತೆ ಸಂಗೋತ್ಸವ ಕರ್ಮಣೆ. ಬರೀ ನೀವು ಕಲಿತ್ರೆ ಮಾತ್ರ ಸಾಧ್ಯ ಇಲ್ಲ, ನೀವು ಅದನ್ನು ಕಾರ್ಯರೂಪಕ್ಕೆ ತೊಡಗಿಸಿದ್ರೆ ಮಾತ್ರ ನಾವು ಶ್ರೀಮಂತರಾಗೋದಕ್ಕೆ ಅಥವಾ ಜೀವನದಲ್ಲಿ ಸಕ್ಸಸ್ ಅಥವಾ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಅಂತಂತೇಳಿ. ಈ ಕಲಿಯುಗ ಕಲಿಬೇಕು, ಕಲ್ತಿರೋದನ್ನ ಅಪ್ಲೈ ಮಾಡಬೇಕು. ಆಗ ಮಾತ್ರ ನಿಜವಾಗಿಯೂ ಅಗರ್ಭ ಶ್ರೀಮಂತರಾಗಿ ಈ ಪ್ರಪಂಚದಲ್ಲಿರುವ ಸಕಲ ಸಿರಿ ಸಂಪತ್ತುಗಳನ್ನು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ಹಣವನ್ನು ಯಾರಿಗಾದರೂ ಕೊಡಬೇಕು ಅಂತಂದರೆ ಈ ಮಂತ್ರವನ್ನು ನಮ್ಮ ಮನಸ್ಸಿನಲ್ಲಿ ಅಂದುಕೊಂಡು ಹಣವನ್ನು ಕೊಡಬೇಕು. ಹಾಗೆಯೇ ಈ ಮನಿ ಈಸ್ ಹ್ಯಾಪಿನೆಸ್ ಅನ್ನೋ ಆ್ಯಪ್ನಲ್ಲಿ ಆ ಖರ್ಚು ವೆಚ್ಚಗಳನ್ನು ನಾವು ರೆಕಾರ್ಡ್ ಮಾಡಬೇಕು ಅಂತಂದರೆ ಆ ಮಾಡೋ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಈ ಮಂತ್ರವು ಓಡ್ತಿರಬೇಕು. ಅದೇ ಏನಪ್ಪ ಅಂತಂದರೆ, ಈ ಹಣವು 10, 100, 1000, ಲಕ್ಷ, ಕೋಟಿ ಪಟ್ಟು ಹಿಂತಿರುಗಿ ನನಗೆ ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಈ ಹಣವನ್ನು ಸ್ವೀಕರಿಸುತ್ತಿರುವ ವ್ಯಕ್ತಿ ಅಥವಾ ಸಂಸ್ಥೆ ಈ ಹಣದಿಂದ ಸುಖ, ಶಾಂತಿ, ನೆಮ್ಮದಿಯನ್ನು ಪಡೆದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ನೋಡಿ ಎಷ್ಟು ಚೆಂದ ಇದೆ ನೋಡಿ. ಈ ಹಣವನ್ನು ಸ್ವೀಕರಿಸುತ್ತಿರುವ ವ್ಯಕ್ತಿ ಅಥವಾ ಸಂಸ್ಥೆ ಸುಖ, ಶಾಂತಿ, ನೆಮ್ಮದಿಯನ್ನು ಪಡೆದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ನಾನು ಕೊಡುತ್ತಿರುವ ಈ ಹಣವು ನನಗೆ ಹಿಂತಿರುಗಿ 10, 100, 1000, ಲಕ್ಷ, ಕೋಟಿ ಪಟ್ಟು ಅಭಿವೃದ್ಧಿಯಾಗಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಪ್ರತಿ ಸಲ ನಾವು ಈ ದುಡ್ಡನ್ನು ಆಶೀರ್ವದಿಸ್ತಿದ್ರೆ ಆ ದುಡ್ಡು, ಆ ಲಕ್ಷ್ಮಿಯೂ ಸಹ ನಮ್ಮನ್ನು ಆಶೀರ್ವದಿಸ್ತಾಳೆ. ನಾವು ಕೇಳಿದ್ದನ್ನೆಲ್ಲ ವಿಶ್ವ ಕೊಡೋದಕ್ಕೆ ರೆಡಿ ಇದೆ. ನಾವು ಸರಿಯಾಗಿ ಕೇಳ್ಕೊಳ್ಬೇಕು ಅಷ್ಟೇ. ಕೇಳಿರಿ ಕೊಡಲಾಗುವುದು, ತಟ್ಟಿರಿ ತೆರೆಯಲಾಗುವುದು, ಹುಡುಕಿರಿ ಸಿಗುವುದು. ಕೇಳಲ್ಪಡುವ ಪ್ರತಿಯೊಬ್ಬನಿಗೂ ಯೂನಿವರ್ಸ್ ಕಡೆಯಿಂದ ಹೆಚ್ಚು ಹೆಚ್ಚು ಕೊಡಲ್ಪಡುವುದು.